ಭಾರತದ ಸ್ವಾತಂತ್ರ್ಯ ಇವತ್ತು 79ನೇ ಸ್ವಾತಂತ್ರ್ಯ ಇವತ್ತು ಅದ್ಧೂರಿಯಾಗಿ ಇವತ್ತು ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಪ್ರತಿಯೊಂದು ಸ್ಕೂಲು ಕಾಲೇಜಲ್ಲಿ ಇವತ್ತು ಎಲ್ಲ ಕಡೆಯೂ ನಡೀತಾ ಇದೆ ಇವತ್ತು. ಹಾಗಾಗಿ ಇವತ್ತು ವಿಶೇಷವಾಗಿ ನಡವತ್ತಿನಲ್ಲೂ ಇವತ್ತು ಶಾಲೆಯಲ್ಲಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗಿ ಇವತ್ತು ನಾವು ದೇಶದ ಒಂದು ಬಲಿದಾನ ತ್ಯಾಗ ಮಾಡಿರೋರು ಅವ್ರನ್ನ ಒಂದು ಅರ್ಥಪೂರ್ಣವಾಗಿ ಅವ್ರನ್ನ ನೆನೆಸ್ಕೊಳ್ತಾ ಇವತ್ತು ನಾವು ನಮಗೆ ಸ್ವಾತಂತ್ರ್ಯ ಬಂದಿದ್ದ ದಿನ ಇವತ್ತು. ಹಂಗಾಗಿ ಇವತ್ತು ಸಂತೋಷವಾಗಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಊರಿನಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಸರ್. ಬೆಳಗ್ಗೆಯಿಂದ ನಮಗೆ ಇದು ನಮ್ಮ ದೇಶದ ಪರವಾಗಿ ಇವತ್ತು ಮಕ್ಕಳು ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಮತ್ತು ನಮ್ಮ ಇವರು ಮಕ್ಕಳಿಗೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದವ್ರಿಗೆ ಅವ್ರಿಗೆ ಪ್ರೈಸಸ್ ಇರ್ಬೋದು, ಮತ್ತು ಮಕ್ಕಳಿಗೆ ಊಟದ ವ್ಯವಸ್ಥೆ ಇರ್ಬೋದು, ಮತ್ತು ಪೇರೆಂಟ್ಸ್ಗೆ ತಂದೆ ತಾಯಿಗಳು ಬಂದಿರತಕ್ಕಂಥ ಅವರಿಗೆ ಇದು ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲನೂ ವ್ಯವಸ್ಥೆ ಮಾಡಿದ್ದೀವಿ ಸರ್ ನಾವು. ಇವತ್ತು ಇದು ಏನು ಇಲ್ಲಿ ಸ್ಕೂಲ್ಗೆ ಇದು ಬೇಕಂತ ಹೇಳಿದ್ದಾರೆ. ನಾವು ಲೈಬ್ರರಿ ಗ್ರಂಥಾಲಯ ಓಪನ್ ಮಾಡೋದಕ್ಕೆ ಆಲ್ರೆಡಿ ನಾವು ಆಕ್ಷನ್ ಪ್ಲಾನಲ್ಲಿ ಮಡಗಿದ್ದೀವಿ ನಮ್ಮ ಪಂಚಾಯತಿ ಕಡೆಯಿಂದ. ಮತ್ತು ಇದು ಏನು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಒಂದು ಓಪನ್ ಮಾಡ್ತಾ ಇದ್ದೀವಿ. ಇಷ್ಟರಲ್ಲೇ ಪೂಜೆ ಮಾಡಿ ಶಾಸಕರನ್ನ ಕರೆಸಿ ನಾವು ಪೂಜೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಸರ್. ಏನೈತೆ ನಾವು ಸ್ಕೂಲ್ ಗ್ರೌಂಡನ್ನು ಕಾಂಕ್ರೀಟ್ ವ್ಯವಸ್ಥೆ ಮಾಡಿ ಒಂದು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ. ಅದೇ ರೀತಿ ಗ್ರಂಥಾಲಯ ಒಂದು ಪಂಚಾಯತಿ ಕಡೆಯಿಂದ ಮಾಡೋಣ ಅಂತ ಒಂದು ತೀರ್ಮಾನ ಮಾಡ್ಕೊಂಡು, ಅದು ಬಿಟ್ಟು ಊರಲ್ಲಿ ಒಂದು ನಾವು ಗೋಮಾಳ ಜಾಗ ಇದ್ದಿದ್ದನ್ನು ಗ್ರೌಂಡ್ ಮಾಡಿ ಮಕ್ಕಳ ವ್ಯವಸ್ಥೆ ಸ್ಕೂಲ್ ಟೈಮಲ್ಲಿ ಅಲ್ಲಿ ಹೋಗಿ ಆಡ್ಬೋದು. ಅದನ್ನು ಕೂಡ ಇಷ್ಟಲ್ಲೇ ಶಾಸಕರು ಬಂದು ಉದ್ಘಾಟನೆ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ. ಇದನ್ನು ನಾವು ಕಂಪ್ಲೀಟ್ ಮಾಡ್ತೀರಿ ಈ ಇಯರಲ್ಲಿ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸ್ಕೂಲಲ್ಲಿ ಆಚರಣೆ ಸುಮಾರು ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ವರ್ಷವೂ ನಾವು ಇದೇ ರೀತಿ ಮಾಡಿದ್ದೀರಿ, ಮುಂದೆ ಇದೇ ರೀತಿ ಕಂಪ್ಲೀಟ್ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು